ವೈಜ್ಞಾನಿಕವಾಗಿ ಅನುಮೋದಿತ ಎಥಿಲೀನ್ ಅನಿಲದಿಂದ ನೈಸರ್ಗಿಕವಾಗಿ ಮಾವಿನ ಹಣ್ಣುಗಳನ್ನು ನಿಮ್ಮ ಹಾಪ್ಕಾಮ್ಸ್ನಲ್ಲಿ ಹೇಗೆ ಮಾಗಿಸುತ್ತಾರೆ ನೋಡೋಣ ಬನ್ನಿ. ಮಾವು ಕೊಯ್ಲಾದ ಮೇಲೆ ಅದನ್ನು ಮಾರುಕಟ್ಟೆಗೆ ತೊಗೊಂಡೋಗಬೇಕು. ಗ್ರಾಹಕರಿಗೆ ಅದು ತುಂಬ ಸುಂದರವಾಗಿ ಕಾಣಬೇಕು, ಹಣ್ಣು ಅವರ ಒಂದು ಆಕರ್ಷಣೆಗೆ ಒಳಗಾಗಬೇಕು ಅಂತಂದರೆ ಅದನ್ನು ಯಾವ ರೀತಿ ನಾವು ಮಾಗಿಸ್ತೀವಿ, ಯಾವ ರೀತಿ ಅದನ್ನು ಹಣ್ಣು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಪೌಡರ್ ಹೇಳ್ತಾರೆ, ಪೌಡರ್ ಹಾಕೋದು ಅಂತ ಹೇಳ್ತಾರೆ, ಅಂದರೆ ಅದು ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಹೇಳಿ ಆ ಒಂದು ಪೌಡರ್ ಹಾಕಿ ಈ ಹಣ್ಣನ್ನು ಮಾಗಿಸುವಂತಹ ಕ್ರಿಯೆ ಬಹಳ ವರ್ಷಗಳ ಕಾಲ ನಮ್ಮಲ್ಲಿ ಬಳಕೆಯಲ್ಲಿತ್ತು. ಆದರೆ ಈಗ ಅದು ಬ್ಯಾನ್ ಆಗಿದೆ, ಅದನ್ನು ಉಪಯೋಗಿಸುವಂಥ ಇಲ್ಲ, ಅದು ರದ್ದಾಗಿರುವಂತಹ ಪದ್ಧತಿ. ಸೊ ಅದರ ಬದಲಿಗೆ ನಾವು ಹಣ್ಣುಗಳನ್ನು ಎಥಿಲೀನ್ ಅನಿಲದಿಂದ ನಾವು ಪಕ್ವವಾಗಿಸಬಹುದು, ಮಾಗಿಸಬಹುದು. ಅದು ವೈಜ್ಞಾನಿಕವಾಗಿ ಒಪ್ಪುವಂತಹ ವಿಧಾನ. ಹಣ್ಣುಗಳನ್ನು ಮಾಗಿಸುವಂತಹ ಕ್ರಿಯೆಯಲ್ಲಿ ನಾವು ಎಥಿಲೀನ್ ಅನಿಲವನ್ನು ಉಪಯೋಗಿಸಬಹುದು. ಅವ್ರು ತಂದಂಥ ಐಟಮನ್ನು ನಾವು ಕ್ಲೀನಾಗಿ ಗ್ರೇಡ್ ಮಾಡಿ ಅದನ್ನು ವಿಂಗಡಣೆ ಮಾಡಿ ಚೆನ್ನಾಗಿರೋಂಥ ತಗೊಂಡು ನಾವು ಈ ಥರ ಕ್ರೇಟಲ್ಲಿ ಉಗ್ರಾಣದಲ್ಲಿ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿದ ನಂತರ ಒಂದು ದಿವಸ ಅದನ್ನು ಕಾಯನ್ನು ಹಾಲೆಲ್ಲ ಇರುತ್ತೆ, ಹಾಗಾಗಿ ಅದನ್ನು ಡ್ರೈ ಮಾಡೋಕ್ಕೆ ಬಿಟ್ಟು ನಂತರ ಮಾರನೇ ದಿವಸಕ್ಕೆ ಗೋಡೆ ಹಾಕೋ ಪ್ರಕ್ರಿಯೆ ನಾವು ಅದನ್ನು ಶುರು ಮಾಡ್ತೀವಿ. ಬಿಟ್ಟ ತಕ್ಷಣ 1 ರಿಂದ 2 ದಿವಸದಲ್ಲಿ ನಾವು ಇದನ್ನು ಗ್ರಾಹಕರಿಗೆ ಕೊಡ್ಬೋದಾಗಿದೆ. ಒಂದು ಮುಖ್ಯ ಅಂಶ ಏನಂದರೆ ಹಣ್ಣುಗಳನ್ನ ಶೀಘ್ರಗತಿಯಲ್ಲಿ ಮಾಡಲಿಕ್ಕೆ ಬೇರೆ ಮಾರ್ಕೆಟ್ಗಳೆಲ್ಲ ಕ್ಯಾಲ್ಸಿಯಂ ಕಾರ್ಬೈಡ್ ಎಲ್ಲ ಯೂಸ್ ಮಾಡ್ತಾರೆ. ಅದನ್ನು ನಾವಿಲ್ಲಿ ಯೂಸ್ ಮಾಡಲ್ಲ. ಇದು ಈಥಿಲೀನ್ ಏನು ಗ್ಯಾಸ್ ಇದೆ, ಇದು ನೈಸರ್ಗಿಕವಾಗಿ ಹಣ್ಣುಗಳು ಮಾಗುವಿಕೆ ಅಂತ ಬಳಸುವಂಥ ಒಂದು ಇದು ಹಾರ್ಮೋನ್. ಇದು ಎಥಿಲೀನ್ ಅನಿಲವನ್ನು ಹೇಗೆ ಉಪಯೋಗಿಸ್ಬೋದು ಅಂತಂದರೆ, 1 ಕ್ಯೂಬಿಕ್ ಮೀಟರ್ ಒಂದು ಜಾಗಕ್ಕೆ 2 ml ಎಥಿಲೀನ್ ಅನಿಲ ಮತ್ತು ಅದಕ್ಕೆ ಒಂದು 0.5 ಗ್ರಾಮ್ ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಆ ಒಂದು ಅನಿಲಕ್ಕೆ ಹೀಗೆ ಬಲಿತಂತಹ ಮಾವಿನ ಹಣ್ಣುಗಳನ್ನು ಸುಮಾರು 24 ಗಂಟೆಯಿಂದ 48 ಗಂಟೆಗಳ ಕಾಲ ಗಾಳಿಯಾಡದ ವಾತಾವರಣದಲ್ಲಿ ಇಟ್ಟಾಗ ಆ ಹಣ್ಣುಗಳು ಬಣ್ಣದ ಪರಿವರ್ತನೆ ಪ್ರಾರಂಭವಾಗುತ್ತೆ. ಅದಕ್ಕೆ ಬೇಕಾದಂಥ ಒಂದು 20ಕ್ಕೆ 20 ಇರ್ತಕ್ಕಂಥ ಒಂದು ಬಟ್ಟೆ ಟಾರ್ಪಲ್ಲು. ಯಾಕೆ ಅಂತ ಅಂದರೆ ಆ ಟಾರ್ಪಲ್ಲು ಆ ಕಾಯಿನ ಬರ್ತಕ್ಕಂಥ ಮಾಯಿಸ್ಟರ್ ಹೀರಿಸ್ಕೊಳ್ಳೋಂಥ ಶಕ್ತಿ ಇರಬೇಕು. ಅದಕ್ಕೆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಏನಾಗುತ್ತೆ ಅಂದರೆ ಮತ್ತೆ ಅದು ನೀರು ಮತ್ತೆ ಆ ಕಾಯಿ ಮೇಲೆ ಬೀಳ್ತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಬಟ್ಟೆ ಅಂತ ಟಾರ್ಪಲನ್ನು ಹೀರ್ಕೊಳ್ಳುವಂಥ ಆ ಮಾಯಿಸ್ಟರ್ನ ಹೀರ್ಕೊಳ್ಳುವಂಥ ಶಕ್ತಿ ಇರಬೇಕು ಅದಕ್ಕೆ. ರೈತರಿಂದ ಖರೀದಿಸಿದ ಗುಣಮಟ್ಟದ, ಪಕ್ವವಾದ, ತೊಟ್ಟು ಹೊಂದಿರುವ ವಿವಿಧ ತಳಿಗಳ ಉತ್ತಮ, ರುಚಿಕರ ಮತ್ತು ತಾಜಾ ಮಾವಿನಕಾಯಿಗಳನ್ನು ನಿಮ್ಮ ಹಾಪ್ಕಾಮ್ಸ್ನಲ್ಲಿ ಗ್ರಾಹಕರ ಹಿತದೃಷ್ಟಿಯಿಂದ ಸುರಕ್ಷಿತ ಮತ್ತು ವೈಜ್ಞಾನಿಕವಾಗಿ ಮಾಗಿಸಿ ನಂತರ ಮಾರಾಟ ಮಾಡಲಾಗುತ್ತದೆ. ಅನಿಲವನ್ನು ಬಳಸಿ ನಾವು ಹಣ್ಣು ಮಾಡೋದ್ರಿಂದ ಸುಮಾರು 10 ರಿಂದ 20 ppm ಒಂದು ಕಾನ್ಸಂಟ್ರೇಷನ್ ಏನಿದೆ, ಆ ಒಂದು ಕಾನ್ಸಂಟ್ರೇಷನ್ ಯೂಸ್ ಮಾಡೋದ್ರಿಂದ ಆ ಹಣ್ಣುಗಳು ಯಾವುದೇ ಆರೋಗ್ಯಕ್ಕೆ ಹಾನಿಕರವಲ್ಲ. ಅವು ವೈಜ್ಞಾನಿಕ ಪದ್ಧತಿಯಿಂದ ಅಂತ ಹಣ್ಣಾಗುವಂಥದ್ದು. ಮತ್ತು ಈ ಪದ್ಧತಿ ಜಗತ್ತಿನಾದ್ಯಂತ ಒಪ್ಪುವಂತಹ ಪದ್ಧತಿಯಾಗಿದೆ. ಈ ನಮ್ಮ ಬೆಂಗಳೂರಿನ ತೋಟಗಾರಿಕೆ ಇಲಾಖೆಯ ಹಾಪ್ಕಾಮ್ಸ್ ಏನಿದೆ, ಹಾಪ್ಕಾಮ್ಸ್ನಲ್ಲಿ ಕೂಡ ಇದೇ ಪದ್ಧತಿಯನ್ನು ಉಪಯೋಗಿಸಿ ಮಾವಿನ ಹಣ್ಣುಗಳನ್ನು ಮಾಗಿಸ್ತಿದ್ದಾರೆ. ಇದು ಗ್ರಾಹಕರು ಹಾಪ್ಕಾಮ್ಸ್ ಮಳಿಗೆಗಳಿಗೆ ಭೇಟಿ ಕೊಟ್ಟು ಹಾಪ್ಕಾಮ್ಸಲ್ಲಿ ಮಾರಾಟ ಮಾಡ್ತಕ್ಕಂಥ ಹಣ್ಣನ್ನು ಕೊಂಡುಕೊಂಡು ತಿನ್ನೋದ್ರಿಂದ ತಮ್ಮ ಆರೋಗ್ಯದ ಮೇಲೆ ಯಾವುದೇ ಥರವಾದ ದುಷ್ಪರಿಣಾಮ ಬೀರೋದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಉತ್ತಮವಾದಂಥ ಕಾರ್ಬೈಡ್ ಮುಕ್ತವಾದಂಥ ಮಾವಿನನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಗ್ರಾಹಕರು ಹಾಪ್ಕಾಮ್ಸಲ್ಲಿ ಹೆಚ್ಚಾಗಿ ಖರೀದಿ ಮಾಡಿ ರೈತರಿಗೆ ಒಂದು ಸೇವೆ ನಾವು ಮಾಡ್ತಾ ಇದ್ದೀವಿ. ಅದ್ರಿಗೆ ಅವರು ಭಾಗಿದಾರರಾಗೋ ಹಂಗೆ